ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಪರ್ಮಿಷನ್ ಡಿನೈಡ್ ಫಾರ್ ಹೋಸ್ಟಿಂಗ್ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಅಟ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಈ ದಿನದ ಆರ್ಟಿಕಲ್ನಲ್ಲಿ ನಾವು ಕರ್ನಾಟಕ ಸರ್ಕಾರ ತಗೊಂಡಿರುವಂಥ ಒಂದು ಡೆಸಿಷನ್ ಬಗ್ಗೆ ನೋಡ್ತೀವಿ. ಸೊ ಏನು ಕರ್ನಾಟಕ ಗೌರ್ಮೆಂಟ್ ಹೇಳಿದೆ ಅಂತಂದರೆ, KSCA ನಡೆಸುವಂತಹ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಏನಿದೆ, ಈ ಒಂದು ಟ್ರೋಫಿ ಮ್ಯಾಚನ್ನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಸುವ ಹಾಗಿಲ್ಲ ಅಂತ ಸರ್ಕಾರ ಹೇಳಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನೋಡ್ತೀವಿ. ಸೊ ಒಂದು ಕಡೆ ಇದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟು, ಮತ್ತೊಂದು ಕಡೆ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ಇಲ್ಲಿ ವಿಜಯ್ ಹಜಾರೆ ಟ್ರೋಫಿ ಏನಿದೆ ಇದರ ಬಗ್ಗೆ ಕ್ವೆಶನ್ಸ್ಗಳು ಬರುವಂಥ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ನಾವು KPSC ನಡೆಸುವಂಥ ಇಲ್ಲ KA ನಡೆಸುವಂಥ ಒಂದು ಎಕ್ಸಾಮ್ಗಳನ್ನು ನೋಡಿದ್ರೆ ಆ ಎಕ್ಸಾಮ್ಗಳಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು ಹೆಚ್ಚಿದೆ. ಆ್ಯಂಡ್ ಈ ವಿಜಯ್ ಹಜಾರೆ ಟ್ರೋಫಿ ನ್ಯೂಸಲ್ಲಿರುವಂಥ ಕಾರಣ ಇದರಿಂದ ಕೂಡ ಕ್ವೆಶನ್ಸ್ ಬರ್ಬೋದಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಾವು ನೋಡಿದಾಗ ಗವರ್ನೆನ್ಸ್ ಅನ್ನುವಂಥ ಟಾಪಿಕ್ಗೆ ಈ ಒಂದು ಆರ್ಟಿಕಲ್ ಬೆಸ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಗವರ್ನಮೆಂಟು ಸ್ಟೆಪ್ಸನ್ನು ತಗೋತಾ ಇದೆ ಅನ್ನುವಂಥ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸ್ಪೋರ್ಟ್ಸ್ ಬಂದಾಗ ಯಾವ ರೀತಿಯಾದ ಸ್ಟೆಪ್ಸ್ಗಳನ್ನು ತಗೋತಾ ಇದೆ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ ಬಂದಾಗ ಈ ಒಂದು ಆರ್ಟಿಕಲಲ್ಲಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ಈ ಒಂದು ಏನು ನ್ಯೂಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಈಗಾಗಲೇ ಹೇಳಿರೋ ಥರ ಕರ್ನಾಟಕ ಸರ್ಕಾರ ಏನಿದೆ, ಈ ಒಂದು ವಿಜಯ್ ಹಜಾರೆ ಟ್ರೋಫಿ ನಡಿಬೇಕಾಗಿದ್ದು ಡಿಸೆಂಬರ್ 24ರಿಂದ, ಅಂದರೆ ಇಂದಿನಿಂದ ಈ ಒಂದು ಟ್ರೋಫಿ ಶುರು ಆಗಬೇಕಿತ್ತು. ಬಟ್ ಇದಕ್ಕೆ ಸರ್ಕಾರ ನೋ ಅಂತ ಹೇಳಿದೆ. ಸೊ ಯಾಕೆ ಅಂತ ನಾವು ನೋಡಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಒಂದು ಪೊಲೀಸ್ ಮತ್ತು ಸಿವಿಕ್ ಅಥಾರಿಟೀಸ್ ಅಂದರೆ ಪೊಲೀಸ್ ಅವ್ರು ಏನಿದ್ದಾರೆ ಇವರು ಅಲ್ಲಿ ಸೇಫ್ಟಿ ಲ್ಯಾಪ್ಸಸ್ಗಳು ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ತೊಗೊಂಡಿಲ್ಲ. ಸೊ ಹಾಗಾಗಿ ಈ ಒಂದು ಟ್ರೋಫಿಯನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿರುವಂಥ ಕಾರಣ ಸರ್ಕಾರ ಈ ಡಿಸಿಷನ್ನ ತೊಗೊಂಡಿದೆ. ತದನಂತರ ಏನು ಅಂದರೆ ಕ್ರೌಡ್ ಕಂಟ್ರೋಲ್ಗಿರ್ಬೋದು ಇಲ್ಲ ಎಮರ್ಜೆನ್ಸಿ ಪ್ರಾವಿಷನ್ಸ್ ಏನಿರಬೇಕು, ಎಮರ್ಜೆನ್ಸಿ ಸೇಫ್ಟಿ ಏನಿರಬೇಕು ಅದು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಸೇಫ್ಟಿ ಇಶ್ಯೂಸನ್ನು ಯಾಕೆ ಪೊಲೀಸರು ನ್ಯೂಸಲ್ಲಿ ತಂದಿದ್ದಾರೆ ಅಥವಾ ಯಾಕೆ ಈ ಒಂದು ಸೇಫ್ಟಿ ಇಶ್ಯೂಸನ್ನು ಕಾರಣವಾಗಿ ನೀಡಿದ್ದಾರೆ ಅಂತಂದರೆ, ಈ ಹಿಂದೆ ನಾವು ನೋಡಿದಾಗ RCB ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಏನು ಟ್ರೋಫಿಯನ್ನು IPL ಅಲ್ಲಿ ಟ್ರೋಫಿಯನ್ನು ಗೆದ್ದಿದ್ರು, ಆಗ ಅದರ ಒಂದು ಸಂಭ್ರಮಾಚರಣೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿತ್ತು. ಆ ಒಂದು ಸಂಭ್ರಮಾಚರಣೆಯ ಸಮಯದಲ್ಲಿ ಸುಮಾರು 11 ಜನ ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ರು ಬಿಕಾಸ್ ಆಫ್ ಸ್ಟ್ಯಾಂಪೀಡ್ ಇನ್ಸಿಡೆಂಟ್. ಸೊ ಹಾಗಾಗಿ ಅಲ್ಲಿ ಸೇಫ್ಟಿಯ ಒಂದು ಪ್ರಿಕಾಷನ್ಸ್ ತಗೊಂಡಿರಲಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗ್ಬೋದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಮನವಿಯನ್ನು ಗೌರ್ಮೆಂಟ್ಗೆ ಸಲ್ಲಿಸಿದ್ರು. ಗೌರ್ಮೆಂಟ್ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ರೋಫಿಯನ್ನು ಇಲ್ಲಿ ಮಾಡಬಾರ್ದು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಕರ್ನಾಟಕ ಪೊಲೀಸ್ ಅವರು ಏನಿದ್ದಾರೆ ಅವರು ಸುಮಾರು 17 ತಿದ್ದುಪಡಿಗಳನ್ನು ಹೇಳಿದರು. ಅಂದರೆ ಏನೇನು ಮೆಷರ್ಸನ್ನು ತಗೋಬೇಕು ಸ್ಟೇಡಿಯಂ ಅವರು, ಅಂದರೆ KSCA ಏನಿದೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ, ಇದು ಕೆಲವೊಂದು ಪ್ರಿಕಾಷನ್ಸನ್ನು ತಗೋಬೇಕು ವಿತ್ ರೆಸ್ಪೆಕ್ಟ್ ಟು ಸೇಫ್ಟಿ ಇಶ್ಯೂಸ್ ಅಂತ ಕರ್ನಾಟಕ ಪೊಲೀಸ್ ಹೇಳಿದರು. ಬಟ್ ಆ ಒಂದು ಯಾವುದೇ ಕ್ರಮವನ್ನಾಗಲಿ ಪೂರ್ಣವಾಗಿ ಜಾರಿಗೆ ತರದೇ ಇರುವಂತಹ ಕಾರಣ ವಿಜಯ್ ಹಜಾರೆ ಟ್ರೋಫಿಯನ್ನು ಇಲ್ಲಿ ನಡೆಸಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದು. ಸೊ ಹಾಗಾದರೆ ಯಾರು ಈ ಒಂದು ಡಿಸಿಷನನ್ನು ತಗೊಂಡಿರೋದು ಅಂತಂದರೆ, ಒಂದು ಕರ್ನಾಟಕ ಸಿಟಿ ಪೊಲೀಸ್ ಕಮಿಷನರ್ ಅವರು, ತದನಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ಬೋದು, ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಇದು, ಈ 3 ಇನ್ಸ್ಟಿಟ್ಯೂಷನ್ಗಳು ಇನ್ವಾಲ್ವ್ ಆಗಿದೆ. ಆ್ಯಂಡ್ ಆಲ್ಸೋ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನು KSCA ಅಂತ ನಾವು ಕರಿತೀವಿ ಅದು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದೆ. ಈಗಾಗಲೇ ಹೇಳೋ ಥರ ಈ ಒಂದು ಏನು ಸೇಫ್ಟಿ ಚೆಕ್ಲಿಸ್ಟನ್ನು ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥ ಕಾರಣ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ನೋಡಿದಾಗ ಇದು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅಂತ ನೋಡಿದ್ರೆ, ನಮ್ಮ ಒಂದು ಅರ್ಬನ್ ಗವರ್ನೆನ್ಸ್ ಮತ್ತು ಪಬ್ಲಿಕ್ ಸೇಫ್ಟಿ ಮತ್ತು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಈ 3ರ ನಡುವೆ ಒಂದು ಕೋಆರ್ಡಿನೇಷನ್ ಇಲ್ಲದೆ ಇರೋದನ್ನ ನೋಡ್ಬೋದು. ಅಂದರೆ ಒಂದು ಕಡೆ ಅರ್ಬನ್ ಗವರ್ನೆನ್ಸ್ ಮತ್ತು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇವೆರಡು ಕೋಆರ್ಡಿನೇಟಾಗಿ ವರ್ಕ್ ಮಾಡಿದಿದ್ರೆ, ಒಟ್ಟಿಗೆ ಸೇರಿ ವರ್ಕ್ ಮಾಡಿದರೆ ಈ ಒಂದು ಪಬ್ಲಿಕ್ ಸೇಫ್ಟಿಯನ್ನು ಅವರು ಮೇಂಟೈನ್ ಮಾಡ್ಬೋದಿತ್ತು. ಈ ಒಂದು ಚೆಕ್ ಲಿಸ್ಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಬೋದಿತ್ತು. ಬಟ್ ಅವರ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲದೆ ಇರುವಂಥ ಕಾರಣ ಈ ರೀತಿಯಾದ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಆ್ಯಂಡ್ ಆಲ್ಸೋ ಏನು ಕ್ರೌಡ್ ಮ್ಯಾನೇಜ್ಮೆಂಟ್ ಇದೆ, ಆ ಕ್ರೌಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದರಿಂದ ಆಗುವಂತಹ ಒಂದು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಏನಿದೆ ಅದೆಲ್ಲನೂ ಇಲ್ಲಿ ಇಟ್ ಈಸ್ ಲ್ಯಾಕಿಂಗ್ ಅಂತ ಹೇಳ್ಬೋದು.
ಸೊ ಹಾಗಾಗಿ ಇಲ್ಲಿ ನಮ್ಮ ಒಂದು ಗವರ್ನೆನ್ಸಲ್ಲಿ ಇರುವಂತಹ ಏನಂತೀವಿ ಲಿಮಿಟೇಷನ್ಸ್ ಅಥವಾ ಚಾಲೆಂಜಸನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಇನ್ನು ಈಗ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆದರೆ, ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈಗಾಗಲೇ ಹೇಳಿರೋ ಥರ ವಿಜಯ್ ಹಜಾರೆ ಟ್ರೋಫಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಜಯ್ ಹಜಾರೆ ಟ್ರೋಫಿ ಏನಿದೆ, ಇಟ್ ಈಸ್ ಡೊಮೆಸ್ಟಿಕ್ ಒನ್ ಡೇ ಕ್ರಿಕೆಟ್ ಟೂರ್ನಮೆಂಟ್. ಇದು ಭಾರತದವರು ಮಾತ್ರ ಆಡುವಂಥದ್ದು ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಡೇ ಕ್ರಿಕೆಟ್ ಟೂರ್ನಮೆಂಟ್ ಆಗಿರುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದು 2002-2003 ಇದನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ರೀನೇಮ್ಡ್ ಇನ್ ಆನರ್ ಆಫ್ ವಿಜಯ್ ಹಜಾರೆ. ಇವ್ರು ವಿಜಯ್ ಹಜಾರೆ ಅವರು ಏನಿದ್ದಾರೆ, ಈಸ್ ಅ ಲೆಜೆಂಡ್ರಿ ಇಂಡಿಯನ್ ಕ್ರಿಕೆಟರ್. ಸೊ ಅವರ ಒಂದು ನೆನಪಿನಲ್ಲಿ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಯಾರು ನಡೆಸ್ತಾ ಇರೋದು ಅಂತಂದರೆ BCCI ಪ್ರತಿ ವರ್ಷ ಆ್ಯನ್ಯುವಲಿ ಇದನ್ನು ನಡೆಸ್ಕೊಂಡು ಬರ್ತದೆ. BCCI ಇಸ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಈ ಒಂದು BCCI ಏನಿದೆ ಇದು ಪ್ರತಿ ವರ್ಷ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಎಲ್ಲಿ ಅಂತಾನೆ ಮೇಜರ್ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ ಎಲ್ಲಿರುತ್ತೆ ಅಲ್ಲಿ, ಇಲ್ಲ ಸ್ಟೇಟ್ ಅಸೋಸಿಯೇಷನ್ ಗ್ರೌಂಡ್ಸ್ ಇದ್ರೆ ಅಂತ ಕಡೆ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆಸ್ತಾರೆ. ಆ್ಯಂಡ್ ಆಲ್ಸೋ ಈ ಒಂದು ವಿಜಯ್ ಹಜಾರೆ ಟ್ರೋಫಿ ನಡಿಬೇಕು ಅಂತಂದರೆ ಕೆಲವು ರಿಕ್ವೈರ್ಮೆಂಟ್ಸ್ಗಳಿದೆ. ಅಂದರೆ ಪೊಲೀಸ್ ಅವರು ಕ್ಲಿಯರ್ ಮಾಡಿರಬೇಕು, ತದನಂತರ ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಇರಬೇಕು, ಅಂದರೆ ಆಮೇಲೆ ಮತ್ತೆ ಅಲ್ಲಿ ಯಾರು ಪ್ರಾಬ್ಲಮ್ಸ್ ಆಯಿತು ಅಂದರೆ ಇಮಿಡಿಯೇಟ್ ಮೆಡಿಕಲ್ ಫೆಸಿಲಿಟಿ ಅವೈಲಬಲ್ ಇರಬೇಕು, ಫೈರ್ ಸೇಫ್ಟಿ ಅವೈಲಬಿಲಿಟಿ ಇರಬೇಕು, ಮತ್ತು ಇವ್ಯಾಕ್ಯುಯೇಷನ್ ಪ್ಲ್ಯಾನ್ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರನೇ ಈ ಒಂದು ಟ್ರೋಫಿಯನ್ನು ಅಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಆಗೋದು. ಮತ್ತು ಈ ಒಂದು ವಿಜಯ್ ಹಜಾರೆ ಟ್ರೋಫಿ ಏನಿದೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಬೇಕು. ಅಂದರೆ ಕ್ರಿಕೆಟ್ನ ಒಂದು ಹಿಸ್ಟ್ರಿಯನ್ನು ನೋಡಿದಾಗ ಈ ಒಂದು ಟ್ರೋಫಿ ಏನಿದೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇದರಿಂದ ಏನಾಗುತ್ತೆ, ಇಂಡಿಯಾ ಮತ್ತು ODIಗೆ ಸೆಲೆಕ್ಟ್ ಮಾಡುವಂಥ ಒಂದು ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಅದು ವಿಜಯ್ ಹಜಾರೆ ಟ್ರೋಫಿಯಿಂದ ನಡೆಯುತ್ತೆ. ಅಂದರೆ ಈಗ ಕ್ರಿಕೆಟರ್ಸ್ ಏನು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಭಾಗವಹಿಸ್ತಾರೆ, ಅವರು ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ರನ್ನ ಇಂಡಿಯಾ ಟೀಮ್ಗೆ ಇರ್ಬೋದು, ಇಲ್ಲ ODI ಸೀರೀಸಸ್ಗೆ ಇರ್ಬೋದು, ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ತದನಂತರ IPL ಆಪ್ಷನ್ಸ್ಗೆ ಇರ್ಬೋದು. ಈ ರೀತಿಯಾಗಿ ಒಟ್ಟಿನಲ್ಲಿ ಆ ಒಂದು ಕ್ರಿಕೆಟರ್ಸ್ನ ಕೆರಿಯರ್ನ ಇಂಪ್ರೂವ್ ಮಾಡೋದಕ್ಕೆ ವಿಜಯ್ ಹಜಾರೆ ಟ್ರೋಫಿಯನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅವರ ಒಂದು ಸ್ಕಿಲ್ ಅಸೆಸ್ಮೆಂಟ್ ಅಥವಾ ಸ್ಕಿಲ್ ಎವ್ಯಾಲ್ಯೂಯೇಷನ್ ಕೂಡ ಈ ಒಂದು ಟ್ರೋಫಿಯ ಮುಖಾಂತರ ಅವ್ರು ಮಾಡ್ತಾರೆ. ಇಲ್ಲಿ ನಡೆಯುವಂಥ ಮ್ಯಾಚಸಲ್ಲಿ ಅವರು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವರ ಒಂದು ಸ್ಕಿಲ್ಸ್ ಎಷ್ಟು ಡೆವಲಪ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಅನಲೈಸ್ ಮಾಡ್ಬೋದು ಅನ್ನುವಂಥದ್ದು. ತದನಂತರ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ 3 ಟ್ರೋಫಿಗಳನ್ನು ಕೊಟ್ಟಿದ್ದೀವಿ ಅಥವಾ ಟೂರ್ನಮೆಂಟನ್ನು. ಒಂದು ರಣಜಿ ಟ್ರೋಫಿ ಬರುತ್ತೆ, ಒಂದು ವಿಜಯ್ ಹಜಾರೆ ಟ್ರೋಫಿ ಬರುತ್ತೆ, ಒಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಬರುತ್ತೆ. ಸೊ ಈ 3 ಟೂರ್ನಮೆಂಟ್ ಏನಿದೆ ಇದರ ಫಾರ್ಮ್ಯಾಟ್ ಏನು ಮತ್ತು ಇದರ ಪರ್ಪಸ್ ಏನು ಅಂತ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ರಣಜಿ ಟ್ರೋಫಿ ಏನಿದೆ ಇದು 4 ದಿನಗಳ ಕಾಲ ನಡೆಯುವಂತಹ ಟೆಸ್ಟ್ ಮ್ಯಾಚ್ ಆಗಿರುತ್ತೆ. ಅದೇ ವಿಜಯ್ ಹಜಾರೆ ಟ್ರೋಫಿ ಏನಿದೆ ಇಟ್ ಈಸ್ ಒನ್ ಡೇ ನಡೆಯುವಂಥ ಒಂದು ಇದು 50 ಓವರ್ಸಿಗೆ ನಡೆಯುತ್ತೆ. ಅದೇ ಸೈಯದ್ ಮುಷ್ತಾಕ್ ಅಲಿ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಡೇ ಬಟ್ ಇಟ್ ಈಸ್ ಅ T20 ಮ್ಯಾಚ್ ಅಂತ. ಸೊ ಇದು 3 ನಮಗೆ ಡಿಫ್ರೆನ್ಸ್ ಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಿಂದ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಈ ಒಂದು ಪೇಜಲ್ಲಿರೋ ಏನೇ ಇದ್ದಿದ್ರು ಇದೆಲ್ಲ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಈ ಹಿಂದೆ ನಾವು ನೋಡಿರೋದು ಮೇನ್ಸ್ಗೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಅಂತ ಬಂದಾಗ ಅರ್ಬನ್ ಗವರ್ನೆನ್ಸ್ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿಯಾಗಿ ಆ್ಯಕ್ಷನ್ಸನ್ನು ತೊಗೊಂಡಿದ್ದಾರೆ, ಇಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಏನಾದ್ರು ಕ್ವೆಶನ್ಸ್ ಬಂದರೆ ನಾವು ಈ ಒಂದು ಏನು ನಾವು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಅಲ್ಲಿ ನಾವು ಕೋಟ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ದ ಅಪ್ಸ್ಕಿಲ್ಲಿಂಗ್ ಗ್ಯಾಪ್, ವೈ ವುಮೆನ್ ರಿಸ್ಕ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್ AI. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತದೆ ಅಂದರೆ, ಭಾರತದಲ್ಲಿ ಈ ಒಂದು AI ಎರಾ ಏನು ಸ್ಟಾರ್ಟ್ ಆಗ್ತದೆ ಅಂದರೆ, ಏನು ಕೃತಕ ಬುದ್ಧಿಮತ್ತೆಯ ಒಂದು ಹೊಸದಾದ ಎರಾ ಥರ ಸ್ಟಾರ್ಟ್ ಆಗ್ತದೆ. ಈ ಒಂದು ಎರಾದಲ್ಲಿ ಮಹಿಳೆಯರು ಹಿಂದುಳಿದೋಗ್ತಾರೆ ಬಿಕಾಸ್ ಆಫ್ ದರ್ ಸ್ಕಿಲ್ಲಿಂಗ್. ಅವರ ಸ್ಕಿಲ್ ಏನು ಅಪ್ಗ್ರೇಡ್ ಮಾಡೋಕ್ಕಾಗ್ತಾ ಇಲ್ಲ, ಅದರಿಂದ ಭಾರತದ ಮಹಿಳೆಯರು ಹಿಂದುಳಿಯುವ ಸಾಧ್ಯತೆಗಳಿದೆ ಅನ್ನೋದರ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ನೋಡಿದ್ರೆ ಮಹಿಳೆಯರು ಮತ್ತು ಪುರುಷರು ಇವರ ನಡುವೆ ಯಾವ ರೀತಿಯಾಗಿ ಇವರು ವರ್ಕ್ ಮಾಡುವಂತಹ ಟೈಮಿಂಗ್ಸ್ ನೋಡೋಣ ಇಲ್ಲಿ ಹೇಗೆ ಡಿವೈಡ್ ಆಗಿದೆ ಅಂತ. ಸೊ ಈಗ ಮಹಿಳೆಯರನ್ನ ನೋಡಿದ್ರೆ ಅವರು ಪೇಯ್ಡ್ ವರ್ಕ್ ಮಾಡೋದು ಕೇವಲ 5 ಗಂಟೆಗಳ ಕಾಲ, ಅನ್ಪೇಯ್ಡ್ ವರ್ಕ್ಗೆ ಸುಮಾರು 4.5 ಗಂಟೆಗಳ ಕಾಲ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವರ ಒಂದು ಮುಖ್ಯವಾಗಿ ಇರುವಂತಹ ಎನರ್ಜಿ ಇರ್ಬೋದು, ಅವರ ಸ್ಕಿಲ್ ಏನಿದೆ ಏನೇ ಇದ್ರೂ ಎಲ್ಲ ಅನ್ಪೇಯ್ಡ್ ವರ್ಕ್ಗೆ ಹೋಗ್ತದೆ. ಸೊ ಇಲ್ಲೇನಾಗುತ್ತೆ, ಆವಾಗ ಅನ್ಪೇಯ್ಡ್ ವರ್ಕ್ ಅಂತ ಅಂದಾಗ ಒಂದು ಕಡೆ ಅವ್ರಿಗೆ ಅಲ್ಲಿ ಇನ್ಕಮ್ ಸೆಕ್ಯೂರಿಟಿ ಇರೋದಿಲ್ಲ, ಮತ್ತೊಂದು ಕಡೆ GDPಯಲ್ಲೂ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಕೂಡ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಇಲ್ಲಿ ವರ್ಕ್ 5 hours ಮಾಡ್ತಾ ಇದ್ದಾರೆ, ಬಟ್ ಈ ಪೇಯ್ಡ್ ವರ್ಕ್ಗೆ ಬೇಕಾಗಿರುವಂಥ ಸ್ಕಿಲ್ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಬಿಕಾಸ್ ಆಲ್ಮೋಸ್ಟ್ 4.5 hours ಅವರು ಅನ್ಪೇಯ್ಡ್ ವರ್ಕಲ್ಲಿ ಕಳೀತಾ ಇದ್ದಾರೆ.
ಸೊ ದಟ್ ಈಸ್ ಒನ್ ಪಾಯಿಂಟ್. ಅದೇ ನಾವು ಪುರುಷರನ್ನು ನೋಡಿದ್ರೆ ಪೇಯ್ಡ್ ವರ್ಕ್ಗೆ ಅವ್ರು 7 ಅವರ್ಸನ್ನು ಡೆಡಿಕೇಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ಅನ್ಪೇಯ್ಡ್ ವರ್ಕ್ಗೆ ಓನ್ಲಿ 1.5 ಅವರ್ಸ್, ಅಪ್ರಾಕ್ಸಿಮೇಟಾಗಿ 1.5 ಅವರ್ಸ್ ಅಷ್ಟೇ. ಸೊ ಅವ್ರಿಗೆ ಮಿಕ್ಕಿರೋ ಟೈಮಲ್ಲಿ ಅವರ ಒಂದು ಸ್ಕಿಲ್ ಅಪ್ಗ್ರೇಡೇಷನನ್ನು ಮಾಡ್ಕೋಬೋದಾಗುತ್ತೆ, ಕರೆಕ್ಟಾ? ಸೊ ಹೀಗೇನಾಗ್ತದೆ, ಇಲ್ಲಿ ನಾವು ಇನ್ಇಕ್ವಾಲಿಟಿಯನ್ನು ನೋಡ್ತೀವಿ. ಸೊ ವುಮೆನ್ ಮೇಲೆ ಏನಿದೆ, ಮಹಿಳೆಯರ ಮೇಲೆ ಈ ಅನ್ಪೇಯ್ಡ್ ವರ್ಕ್ನ ಒಂದು ಬರ್ಡನ್ ಹೆಚ್ಚಿದೆ. ಸೊ ಅದರಿಂದ ಅವ್ರಿಗೆ ಅವರ ಮೇಲೆ ಕೇರ್ ಮಾಡೋದಕ್ಕೆ ಸೆಲ್ಫ್ ಡೆವಲಪ್ಮೆಂಟ್ಗೆ ಇರ್ಬೋದು, ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗೆ ಇರ್ಬೋದು, ಹೆಚ್ಚಾಗಿ ಟೈಮ್ ಸಿಗ್ತಾ ಇಲ್ಲ. ಸೊ ಇದರಿಂದ ಅವ್ರು ಏನಾಗಬಹುದು ಅಂತಂದರೆ, ಈ ಏನು ಕೃತಕ ಬುದ್ಧಿಮತ್ತೆ ಇದೆ, ಇವ್ರು ಮಾಡ್ತಾ ಇರೋ ಕೆಲಸನ ಕೃತಕ ಬುದ್ಧಿಮತ್ತೆ ಮಾಡ್ಬೋದು, ಬಿಕಾಸ್ ದೇ ಆರ್ ವರ್ಕಿಂಗ್ ಓನ್ಲಿ ಫಾರ್ 5 hours. ಸೊ ಇವರು 5 hours ಮಾಡ್ತಾ ಇರೋ ಕೆಲಸನ AI ಆಲ್ಮೋಸ್ಟ್ 2.5 hours ಅರ್ಧ ಟೈಮಲ್ಲಿ ಮಾಡ್ಬೋದು. ಆಗ ಏನು ಮಾಡ್ತಾರೆ, ವುಮೆನನ್ನು ಮಹಿಳೆಯರನ್ನ ಏನಕ್ಕೆ ರೆಕ್ರೂಟ್ ಮಾಡ್ಕೊಳ್ಳಲ್ಲ, ಬದಲಿಗೆ ಅಲ್ಲಿ ಅವ್ರ ಬದಲಾಗಿ AI ಅವರು ಅಳವಡಿಸ್ಕೊಬಿಡ್ಬೋದು. ಸೊ ಹಾಗಾಗಿ ಇದೆಲ್ಲ ಒಂದು ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರ್ ರೀಸನ್ಸ್ ಏನು ಅಂತಂದರೆ, ಈಗಾಗಲೇ ಹೇಳಿರೋ ಥರ ಒಂದು ಕಡಿಮೆ ಸಮಯ, ಅವ್ರಿಗೆ ಸ್ಕಿಲ್ ಅಪ್ಗ್ರೇಡೇಷನ್ಗೆ ಸಮಯ ಇಲ್ಲದೆ ಇರುವಂಥದ್ದು, ತದನಂತರ ಅನ್ಪೇಯ್ಡ್ ವರ್ಕ್ನ ಬರ್ಡನ್ ಹೆಚ್ಚಿರುವಂಥದ್ದು, ಆಮೇಲೆ ಲಿಮಿಟೆಡ್ ಅಪ್ಸ್ಕಿಲ್ಲಿಂಗ್, ಅವರು ಅಪ್ಸ್ಕಿಲ್ ಮಾಡ್ಕೋತಾ ಇದ್ದಾರೆ, ತಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತಂದ್ರು ಅಪ್ ಟು ಸರ್ಟನ್ ಪಾಯಿಂಟ್ ಮಾತ್ರ ಮಾಡೋಕ್ಕಾಗ್ತದೆ, ಬಿಕಾಸ್ ಆಫ್ ಟೈಮ್ ಕ್ರಂಚ್ ಇರ್ಬೋದು, ಇಲ್ಲ ಅಂತಂದರೆ ಅವ್ರಿಗೆ ಒಂದು ಟೈಮ್ ಕ್ರಂಚ್ ಇರ್ಬೋದು, ಇಲ್ಲ ಅಂತಂದರೆ ಅವ್ರಿಗೆ ದೊರೀದೇ ಇರ್ಬೋದು, ಅಂದರೆ ಆ ಒಂದು ಫೆಸಿಲಿಟಿ ಸಿಗದೇ ಇರುವಂಥ ಕಾರಣ ಇರ್ಬೋದು. ತದನಂತರ AI ಸಿಸ್ಟಮ್ಸ್ಗಳೇನಿದೆ ಇದು ಬಯಾಸ್ಡ್ ಆಗಿದೆ, ಅಂದರೆ ಪುರುಷರೇನಿದ್ದಾರೆ ಅವ್ರಿಗೆ ಜಾಸ್ತಿ ಫೇವರ್ ಆಗಿರುವಂಥದ್ದು ಕಂಪೇರ್ ಟು ಮಹಿಳೆಯರು. ಸೊ ಈ ಎಲ್ಲ ಕಾರಣದಿಂದ ಏನು ವುಮೆನ್ ಏನಿದ್ದಾರೆ ಅವರು ಈ ಒಂದು AI ಸ್ಕಿಲ್ಲಿಂಗಲ್ಲಿ ಹಿಂದುಳಿಯುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಮಗೆ ಇಲ್ಲಿ ಈ ಅನ್ಪೇಯ್ಡ್ ವರ್ಕ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅನ್ಪೇಯ್ಡ್ ವರ್ಕ್ ಅಂದರೆ ಏನೇನು ಇನ್ಕ್ಲೂಡ್ ಆಗುತ್ತೆ, ಮನೆ ಕೆಲಸಗಳು ಇನ್ಕ್ಲೂಡ್ ಆಗುತ್ತೆ, ಅಂದರೆ ಅಡುಗೆ ಮಾಡೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಇಲ್ಲ ಅಂತಂದರೆ ಬಟ್ಟೆ ಒಗೆಯೋದು, ಈ ರೀತಿಯಾಗಿ. ತದನಂತರ ಚೈಲ್ಡ್ ಕೇರ್ ಇನ್ಕ್ಲೂಡ್ ಆಗುತ್ತೆ, ಎಮೋಷನಲ್ ಲೇಬರ್, ಎಲ್ಡರ್ಲಿ ಕೇರ್, ಮನೆಯಲ್ಲಿ ಯಾರು ವಯಸ್ಸಾದವರು ಇದ್ದರೆ ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು, ಕುಕ್ಕಿಂಗ್, ಕ್ಲೀನಿಂಗ್, ಇದೆಲ್ಲ ಏನಾಗುತ್ತೆ ಅಂದರೆ ದೀಸ್ ಆರ್ ಆಲ್ ಎಸೆನ್ಷಿಯಲ್ ವರ್ಕ್. ಬಟ್ ಇದನ್ನು ಕೆಲಸ ಥರ ನೋಡೋದಿಲ್ಲ, ಅಂದರೆ ಇದೆಲ್ಲ ಕಮ್ಸ್ ಅಂಡರ್ ಅನ್ಪೇಯ್ಡ್ ವರ್ಕ್. ಇದರಲ್ಲಿ ಯೂಶಲಾಗಿ ಏನಾಗುತ್ತೆ, ಪುರುಷರು ಅಷ್ಟಾಗಿ ಭಾಗವಹಿಸೋದಿಲ್ಲ. ಸೊ ಇದೆಲ್ಲನೂ ಬರ್ಡನ್ ಏನಿದೆ ಮಹಿಳೆಯರ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದು. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ಮಹಿಳೆಯರಲ್ಲಿ ಟೈಮ್ ಪಾವರ್ಟಿ ಆಗ್ತಾ ಇದೆ. ಟೈಮ್ ಪಾವರ್ಟಿ ಅಂದರೆ ಏನು ಅಂತಂದರೆ, ಯೂಶಲಾಗಿ ಏನಾಗುತ್ತೆ, ಈಗ ನಾವು 24 hours ತೊಗೊಂಡ್ರೆ 8 hours ಸ್ಲೀಪ್ ಅಂತ ತೊಗೊಳ್ಳೋಣ, ಯೂಶಲಾಗಿ 8 hours ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಮಹಿಳೆಯರನ್ನು ನೋಡಿದ್ರೆ ಅವ್ರು 8 hours ಮಲ್ಕೊಳ್ತಾನೆ ಇಲ್ಲ, ಬಿಕಾಸ್ ದೇ ಹ್ಯಾವ್ ಟು ಡೂ ದಿಸ್ ಅನ್ಪೇಯ್ಡ್ ವರ್ಕ್ ಅಲಾಂಗ್ ವಿತ್ ದ ಪೇಯ್ಡ್ ವರ್ಕ್. ಆಚೆನೂ ಹೋಗಿ ಕೆಲಸ ಮಾಡಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು ಅಂದಾಗ ಅವರ ಮೇಲೆ ಬರ್ಡನ್ ಹೆಚ್ಚಾಗುತ್ತೆ. ಸೊ ಅವರ ಒಂದು ಸ್ಲೀಪಿಂಗ್ ಟೈಮ್ ಏನಿದೆ, ಸ್ಲೀಪಿಂಗ್ ಟೈಮ್ ಕೂಡ ಕಡಿಮೆ ಆಗುತ್ತೆ. ಸೊ ದೇ ಮೈ ಸ್ಲೀಪ್ ಫಾರ್ ಓನ್ಲಿ 6 hours, 7 hours ಮಲ್ಕೋಬೋದು. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ಇದ್ರ ಮೇಲೂ ಕೂಡ ಅಫೆಕ್ಟ್ ಆಗುತ್ತೆ. ಯಾವಾಗ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ, ಅವರ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಕಡಿಮೆ ಆದರೆ ಅವರ ಒಂದು ಕೆಲಸ ಏನಿದೆ ಅಥವಾ ಅವರ ಒಂದು ಇನ್ಕಮ್ ಏನಿದೆ, ಇನ್ಕಮ್ ಸೆಕ್ಯೂರಿಟಿ ಮೇಲೆ ಇದು ಅಫೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಸರ್ಕಲ್ನ ನಾವು ನೋಡ್ಕೋಬೋದು. ತದನಂತರ ಏನು, ನೆಕ್ಸ್ಟ್ ಒಂದು 10 hours ವರ್ಕ್ ಅಂತ ತೊಗೊಳ್ಳೋಣ. ಇಲ್ಲೇ 18 hours ಆಯಿತು. 18 hoursಲ್ಲಿ ಇನ್ನೆಷ್ಟಿರುತ್ತೆ, ಇನ್ನು 6 hours ಇರುತ್ತೆ. ಸೊ ಈ 6 hoursಲ್ಲಿ ಏನೋ ಒಂದು ಅನ್ಪೇಯ್ಡ್ ವರ್ಕ್ ಇರುತ್ತೆ. ಅನ್ಪೇಯ್ಡ್ ವರ್ಕೇ ಓಕೆ ಫೈನ್, 2 hours ಅಂತ ತೊಗೊಂಡ್ರೆ ಇನ್ನು 4 hours ಅಷ್ಟೇ ಸಿಗುತ್ತೆ. ಈ 4 hoursಲ್ಲಿ ಅವರು ಏನಂತ ಮಾಡ್ತಾರೆ, ಯಸ್ ಇಟ್ ಈಸ್ ಸಫಿಷಿಯೆಂಟ್, ಬಟ್ ಸ್ಟಿಲ್ ಅವ್ರು ಇಲ್ಲಿ ವರ್ಕ್ ಮಾಡಿ, ನಿದ್ದೆ ಕಡಿಮೆ ಇರುತ್ತೆ, ಅದ್ರ ಜೊತೆಗೆ ಅನ್ಪೇಯ್ಡ್ ವರ್ಕ್ ಮಾಡಿ, ನಂತರ ಕೂತ್ಕೊಂಡು 4 hours ನೀವು ಲೀಜರ್ ಟೈಮಲ್ಲಿ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂದರೆ ಇಟ್ ಈಸ್ ಡಿಫಿಕಲ್ಟ್. ಸೊ ಅದು ಕೂಡ ಒಂದು, ಅದರಿಂದ ಟೈಮ್ ಪಾವರ್ಟಿ ಅಂತ. ಆ್ಯಂಡ್ ಈ ಒಂದು ಬರ್ಡನ್ ಏನಿದೆ ಇದು ಯೂಶಲ್ ಆಗಿ ಇರುವಂಥದ್ದು 25 to 39 years ಏನಿದ್ದಾರೆ ಆ ಒಂದು ಮಹಿಳೆಯರ ಮೇಲೆ, ಆ ಒಂದು ಏಜ್ ಗ್ರೂಪ್ನ ಮಹಿಳೆಯರ ಮೇಲೆ ಈ ಒಂದು ಬರ್ಡನ್ ಹೆಚ್ಚಿದೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಸೊ ಯಾವಾಗ ಅವರ ಒಂದು ಸ್ಕಿಲ್ಗಳು ಕಡಿಮೆ ಇರುತ್ತೆ, ಸೊ ಸ್ಕಿಲ್ ಕಡಿಮೆ ಇದ್ದರೆ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಏನಂತೀವಿ ಜಾಬ್ಗಳು ಸಿಕ್ಕೋದು ಕಡಿಮೆ ಆಗುತ್ತೆ, ಕರೆಕ್ಟಾ? ಸೊ ಯಾವಾಗ ಜಾಬ್ ಕಡಿಮೆ ಆಗುತ್ತೆ ಆಬ್ವಿಯಸ್ ಆಗಿ ಅದು ಅವರ ಒಂದು ಇನ್ಕಮ್ ಮೇಲೆ ಅಫೆಕ್ಟ್ ಆಗುತ್ತೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಮೋರ್ ಓವರ್ ಯಾಕೆ ಈ AI ಮಹಿಳೆಯರಿಗೆ ಯಾಕೆ ಹೆಚ್ಚು ತೊಂದರೆ ಅಂತ ಅಂದರೆ, ಯೂಶಲ್ ಆಗಿ AI ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಲೆಸ್ ಸ್ಕಿಲ್ ಬೇಕಾಗಿರುವಂತಹ ಜಾಗಗಳಲ್ಲಿ ಈಗ ಸದ್ಯಕ್ಕೆ AI ಬಳಸ್ತಾ ಇರುವಂಥದ್ದು. ಸೊ ಅಂತ ಈ ಲೆಸ್ ಸ್ಕಿಲ್ ಇರೋವಂಥ ಕಡೆ ಯಾರು ವರ್ಕ್ ಮಾಡ್ತಾ ಇರೋದು, ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರ ವರ್ಕ್ ಮಾಡ್ತಾ ಇರೋದು. ಸೊ ಆಬ್ವಿಯಸ್ ಆಗಿ ಇದು ಮೇಯ್ನಾಗಿ ಅವರ ಒಂದು ಏನಂತೀವಿ ಕೆಲಸಗಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು.
ಸೊ ಇಲ್ಲಿ ಯಾಕೆ AI ಜೆಂಡರ್ ನ್ಯೂಟ್ರಲ್ ಅಲ್ಲ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಅನ್ಪೇಯ್ಡ್ ವರ್ಕ್ ಅಂದರೆ ಏನು, ಡೇಟಾ ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಈಗ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ GDPಲಿ ಹೇಗೆ ತೋರ್ಸೋಕ್ಕಾಗಲ್ಲ ಅಲ್ವಾ. ಸೊ ಆ ರೀತಿಯಾಗಿ ಅದರಿಂದ ಏನಾಗುತ್ತೆ ಅಂತಾರೆ, ವಿಮೆನ್ ಲೇಬರನ್ನು ಇಲ್ಲಿ AI ಇಗ್ನೋರ್ ಮಾಡ್ತಾ ಹೋಗುತ್ತೆ. ಇದರಿಂದ ಪೇ ಗ್ಯಾಪ್ಸ್ಗಳು ಹೆಚ್ಚಾಗುತ್ತೆ. ಎವ್ಯಾಲ್ಯೂಯೇಷನಲ್ಲಿ ಬಯಾಸ್ನೆಸ್ ಅಂದರೆ ಪುರುಷರಿಗೆ ಹೆಚ್ಚಿನದಾಗಿ ಪ್ರಮೋಷನ್ಸ್ ದೊರಕೋದಿರ್ಬೋದು, ಇಲ್ಲ ಸ್ಯಾಲ್ರಿ ಹೈಕ್ ಇರ್ಬೋದು, ಇದೆಲ್ಲ ಪುರುಷರಿಗೆ ಆಗ್ತಾ ಇರುತ್ತೆ, ಮಹಿಳೆಯರಿಗೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಸೋಷಿಯಲ್ ಇನ್ಇಕ್ವಾಲಿಟೀಸು ಕೂಡ ನಮಗೆ ಕಾಣಿಸುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಹಾಗಾದರೆ ಇದನ್ನು ನಾವು ನಿಲ್ಲಿಸಬೇಕು ಅಂದರೆ ಮುಂದೆ ಏನು ಮಾಡಬೇಕು, ವೇ ಫಾರ್ವರ್ಡ್ ಏನು ಅಂತಲೇ, ಒಂದು ಅಫೋರ್ಡಬಲ್ ಚೈಲ್ಡ್ ಕೇರನ್ನು ಕೊಡುವಂಥದ್ದು. ಅಫೋರ್ಡಬಲ್ ಚೈಲ್ಡ್ ಕೇರ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಒಂದು ಆರ್ಗನೈಸೇಷನ್ಸ್ ಏನು ಇದ್ದಾರೆ ಆ ಆರ್ಗನೈಸೇಷನ್ಸಲ್ಲೇ ಕ್ರೀಚ್ ಫೆಸಿಲಿಟೀಸನ್ನು ಕೊಡೋದಿರ್ಬೋದು, ಇಲ್ಲ ಅಂತಂದರೆ ಪುರುಷರು ಕೂಡ ಚೈಲ್ಡ್ ಕೇರಲ್ಲಿ ಮಹಿಳೆಯರಿಗೆ ಸಪೋರ್ಟ್ ಮಾಡುವಂಥದ್ದಿರ್ಬೋದು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ ಕೇರ್, ವಾಟ್ ಎವರ್ ಅನ್ಪೇಯ್ಡ್ ವರ್ಕ್ ಏನಿದೆ ಆ ಅನ್ಪೇಯ್ಡ್ ವರ್ಕಲ್ಲಿ ಪುರುಷರು ಕೂಡ ಮಹಿಳೆಯರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಕೆಲಸ ಬೇಗ ಆಗುತ್ತೆ. ಆ್ಯಂಡ್ ಆಲ್ಸೋ ವಿಮೆನ್ ಆಲ್ಸೋ ಗೆಟ್ ಮೋರ್ ಟೈಮ್ ಫಾರ್ ದೆಮ್ಸೆಲ್ಸ್ ಅನ್ನುವಂಥದ್ದು. ತದನಂತರ ಏನೋ ಫ್ಲೆಕ್ಸಿಬಲ್ ಲರ್ನಿಂಗ್ ಮೆಥಡ್ಸನ್ನು, ಮಾಡೆಲ್ಸನ್ನು ಯೂಸ್ ಮಾಡೋದು, ಎಲ್ಡರ್ ಕೇರ್ ಸರ್ವಿಸಸನ್ನು ಕೊಡೋದು, ಜೆಂಡರ್ ಬಜೆಟಿಂಗನ್ನು ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ವಿಮೆನ್ ಮಹಿಳೆಯರಿಗೆ ಬೇಕಾಗಿರುವಂಥ ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಒಂದು ದಾರಿ ಮಾಡಿಕೊಟ್ಟಾಗ ಆಗುತ್ತೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಆ್ಯಂಡ್ ಇಟ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ವಿಮೆನ್ ಎಂಪವರ್ಮೆಂಟ್ ಇರ್ಬೋದು, ಇಲ್ಲ ಡಿಜಿಟಲ್ ಡಿವೈಡ್ ವಿತ್ ರೆಸ್ಪೆಕ್ಟ್ ಟು ಲೈಕ್ ಜೆಂಡರ್ ಡಿಜಿಟಲ್ ಡಿವೈಡ್ ಏನಿದೆ ಅದಕ್ಕೆ ಅದರ್ ರಿಲೇಟೆಡ್ ಆಗಿ ಕ್ವಶನ್ಸ್ ಬಂದಾಗ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡಿರೋದನ್ನ ಕೆಲವು ಪಾಯಿಂಟ್ಸನ್ನು ಅಲ್ಲಿ ಆ್ಯಡ್ ಮಾಡ್ಬೋದಾಗುತ್ತೆ. ಆ್ಯಂಡ್ ಅನ್ಪೇಯ್ಡ್ ವರ್ಕ್ ಯಾವ ರೀತಿಯಾಗಿ ಮಹಿಳೆಯರ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗಿರ್ಬೋದು, ಪರ್ಸ್ನಲ್ ಡೆವಲಪ್ಮೆಂಟ್ಗಿರ್ಬೋದು ಅಫೆಕ್ಟ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. SC accepted government's 100-meter ಅರಾವಳಿ ರೂಲ್, ಇಟ್ಸ್ ಓನ್ ಪ್ಯಾನಲ್ ಹ್ಯಾಡ್ ಅಪೋಸ್ಡ್ ಇಟ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಅರಾವಳಿ ಪರ್ವತ ಶ್ರೇಣಿಯ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ಜಡ್ಜ್ಮೆಂಟ್ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ 100-ಮೀಟರ್ ರೂಲ್ ಏನಿದೆ ಅದರ ಕುರಿತಾಗಿ ಕೂಡ ನಾವು ನೋಡ್ತೀವಿ. ಸೊ ಮೊದಲಿಗೆ ನ್ಯೂಸ್ ಏನು ಅಂತಂದರೆ, ಸುಪ್ರೀಂ ಕೋರ್ಟು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು ಅಕ್ಟೋಬರ್ನಲ್ಲಿ ಒಂದು ರೂಲನ್ನು ಹೇಳಿತ್ತು. ಏನು ಅಂದರೆ, ಅರಾವಳಿ ಸುತ್ತಮುತ್ತ ಇರುವ 100-ಮೀಟರ್ ಏನು ಪ್ರದೇಶ ಇದೆ ಅದನ್ನು ಬಫರ್ ಝೋನ್ ಅಂತ ಡಿಕ್ಲೇರ್ ಮಾಡ್ತೀವಿ ಅನ್ನುವಂಥದ್ದನ್ನು. ಸೊ ಇದನ್ನು ಏನು ಮಾಡಿದ್ದು ಅಂತಂದರೆ, ಸುಪ್ರೀಂ ಕೋರ್ಟ್ನ ಒಂದು ಬಾಡಿ ಇದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತ. ಈ ಒಂದು ಕಮಿಟಿ ಅಪೋಸ್ ಮಾಡಿತ್ತು. ಬಟ್ ಈಗ ಸುಪ್ರೀಂ ಕೋರ್ಟೇ ಏನು ಹೇಳಿದೆ ಅಂದರೆ, ಈ 100-ಮೀಟರ್ ರೂಲನ್ನು ಒಪ್ಕೊಂಡಿದೆ. ಅರ್ಥ ಆಗ್ತದೆ ಅನ್ಸುತ್ತೆ. ಸುಪ್ರೀಂ ಕೋರ್ಟೇ ರಚಿಸಿದ್ದಂತಹ ಈ ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನಿದೆ, ಈ ಕಮಿಟಿ ಈ 100-ಮೀಟರ್ ರೂಲನ್ನು ಒಪ್ಕೊಂಡಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ನೀಡಿರುವಂಥ 100-ಮೀಟರ್ ರೂಲನ್ನು ಒಪ್ಕೊಂಡಿದೆ. ಸೊ ದಟ್ ಈಸ್ ಒನ್ ಥಿಂಗ್. ಇದು ಪ್ರಪೋಸ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಆಕ್ಸೆಪ್ಟೆಡ್ ಬೈ ಸುಪ್ರೀಂ ಕೋರ್ಟ್. ಇದಿಷ್ಟು ನಿಮಗೆ ಬೇಸಿಕ್ ಅರ್ಥ ಆಗಿದೆ ಅಂದರೆ ಇವಾಗ ಏನಕ್ಕೆ ನ್ಯೂಸಲ್ಲಿದೆ ಅನ್ನುವಂಥದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಇದನ್ನು ಈ ಒಂದು CEC ಏನಿದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಇದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿನೇ ಅಪೋಸ್ ಮಾಡಿತ್ತು. ಈ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನಿದೆ ಇದು 2002ರಲ್ಲಿ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿರುವಂತಹ ಒಂದು ಬಾಡಿ ಆಗಿದೆ. ಸೊ ಈ ಬಾಡಿ ಏನು ಹೇಳಿತ್ತು ಅಂತಂದರೆ, ಈ ಒಂದು 100-ಮೀಟರ್ ರೂಲ್ ಏನಿದೆ ಇಟ್ ಈಸ್ ಬ್ಯಾಡ್ ಫಾರ್ ಅರಾವಳೀಸ್ ಪ್ರೊಟೆಕ್ಷನ್. ಸೊ ಅರಾವಳಿಯನ್ನು ನಾವು ಸಂರಕ್ಷಿಸಬೇಕು ಅಥವಾ ಅರಾವಳಿನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಈ 100-ಮೀಟರ್ ರೂಲ್ ಏನಿದೆ ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಇದರಿಂದ ಮತ್ತಷ್ಟು ಪ್ರಾಬ್ಲಮ್ಗಳಾಗುತ್ತೆ ಹೊರತು ಏನು ಅರಾವಳಿಯ ಪ್ರೊಟೆಕ್ಷನ್ ಏನು ಮಾಡಬೇಕು ಅದು ಸಾಧ್ಯ ಇಲ್ಲ ಅಂತ ಈ ಒಂದು CEC ಹೇಳಿತ್ತು. ಸೊ ಇಲ್ಲಿ ನಮಗೆ ಕೋರ್ ಇಶ್ಯೂ ಏನು ಅಂತಂದರೆ, 2 ರೀತಿಯಾದ ಡೆಫಿನಿಷನ್ ಬರುತ್ತೆ. ಸೊ ಒಂದು ಈ 100-ಮೀಟರ್ ರೂಲ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ನೀಡಿರುವಂಥದ್ದು, ಇನ್ನೊಂದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಒಂದು ಡೆಫಿನಿಷನನ್ನು ಕೊಡುತ್ತೆ. ಸೊ ಏನು ಅಂತ ಅಂದರೆ, ಇಲ್ಲಿ ನೋಡಿ, ಈಗ ಮಿನಿಸ್ಟ್ರಿ ಆಫ್ ಡೆಫಿನಿಷನ್ ಏನು 100-ಮೀಟರ್ ಡಿಸ್ಟೆನ್ಸನ್ನು ಇದು ಮಾಡಿರುವಂಥದ್ದು ಬೇಸ್ಡ್ ಆನ್ ಹಿಲ್ ಬೌಂಡ್ರಿ. ಅಂದರೆ ಏನು, ಈಗಾಗಲೇ ನಾವು ನೋಡಿದ್ವಿ ಇಲ್ಲಿ ನೋಡಿ, ಇದು ಅರಾವಳೀಸ್ ಅಂತಲೇ, ಅರಾವಳಿ ಸುತ್ತ ಇರುವಂಥ ಝೋನನ್ನು ಈ 100 ಮೀಟರ್ಸನ್ನು ಏನದು ಬಫರ್ ಝೋನ್ ಅಂತ ಡಿಕ್ಲೇರ್ ಮಾಡಿರುವಂಥದ್ದು. ಅದು ಏನು ಹಿಲ್ ಬೌಂಡ್ರಿ ಬೇಸಿಸ್ ಮೇಲೆ ಅದನ್ನ ಡಿಕ್ಲೇರ್ ಮಾಡಿರೋದು. ಆ್ಯಂಡ್ ಇದೇನಾಗುತ್ತೆ, ಇದು ನ್ಯಾರೋ ಪ್ರೊಟೆಕ್ಷನ್ ಝೋನ್ ಆಗುತ್ತೆ ಬಿಕಾಸ್ ಅದು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ. ಆದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನು ಹೇಳಿದೆ ಅಂದರೆ 3 ಡಿಗ್ರಿ ಸ್ಲೋಪನ್ನು ಯೂಸ್ ಮಾಡ್ತಾಯಿದೆ. ಅಂದರೆ ಏನು, ಈಗ ಇದು ಗ್ರೌಂಡ್ ಲೆವೆಲ್ ಅಂತಂದರೆ, ಈಗ ಯಾವುದೋ ಬೆಟ್ಟ ಇಷ್ಟು ಚಿಕ್ಕದಾಗಿದೆ ಅಂದರೆ ಇಲ್ಲಿನ ಒಂದು ಆ್ಯಂಗಲ್ 3 ಡಿಗ್ರಿ ಇದೆ ಅಷ್ಟೇ. ಅಂದರೆ ಇಷ್ಟು ಚಿಕ್ಕ ಬೆಟ್ಟನೂ ಕೂಡ ಅರಾವಳಿ ರೇಂಜ್ ಅಂತ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡಿಫೈನ್ ಮಾಡಿರೋದು.
ಏನಾಗುತ್ತೆ ಆವಾಗ ಅಂದರೆ ಎಷ್ಟೊಂದು ಲೋವರ್ ಹಿಲ್ಸ್ ಮತ್ತು ಫುಟ್ ಹಿಲ್ಸ್ ಏನಿರುತ್ತೆ ಅಂದರೆ ಹೈಟ್ ಕಡಿಮೆ ಇರುವಂಥ ಬೆಟ್ಟಗಳು ಏನಿರ್ತವೆ, ಬೆಟ್ಟ ಗುಡ್ಡಗಳು ಏನಿರ್ತವೆ ಅವುಗಳನ್ನು ಕೂಡ ಎಕಲಾಜಿಕಲ್ ಪ್ರೊಟೆಕ್ಷನ್ಗೆ ಒಳಪಡಿಸಿದ್ದು ಯಾವುದು ಆ್ಯಸ್ ಪರ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡೆಫಿನಿಷನ್. ಬಟ್ ಈಗ ಮಿನಿಸ್ಟ್ರಿ ಕೊಟ್ಟಿರುವಂಥ ಡೆಫಿನಿಷನ್ ಬೇಸಿಸ್ ಮೇಲೆ ಏನಾಗುತ್ತೆ ಅಂತಂದರೆ ಈ ಒಂದು ಲೋ ಹಿಲ್ಸ್, ಈ ಒಂದು ಚಿಕ್ಕ ಚಿಕ್ಕ ಗುಡ್ಡಗಳು ಏನಿರ್ತವೆ ಇವುಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಕಲಾಜಿಕಲ್ ಪ್ರೊಟೆಕ್ಷನ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾಕೆ ಈ ಒಂದು FSI ಡೆಫಿನಿಷನ್ ಮ್ಯಾಟರ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಈ ಒಂದು FSI ಪ್ರಕಾರ ಏನಾಗುತ್ತೆ ಅಂತಂದರೆ ಸುಮಾರು 15 ಡಿಸ್ಟ್ರಿಕ್ಟ್ಗಳು ಕವರ್ ಆಗುತ್ತೆ. ಬಟ್ ವೆರಾಸ್ ಮಿನಿಸ್ಟ್ರಿ ಡೆಫಿನಿಷನ್ ಪ್ರಕಾರ ಬಂದರೆ ಇಷ್ಟೊಂದು ಇದು ಕಡಿಮೆ ಲೈಕ್ ಇನ್ಕ್ಲೂಡ್ ಆಗೋದಿಲ್ಲ, ಅಲ್ಲೇ ಹೋಗ್ಬಿಡುತ್ತೆ. ಏನೋ ಇವಾಗ ಲೋವರ್ ಸ್ಲೋಪ್ ಇದ್ದು ಫುಟ್ ಹಿಲ್ಸ್ ಇದೆಲ್ಲ ಏನಿದೆ ಇದೆಲ್ಲ ಎಕ್ಸ್ಕ್ಲೂಡ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಆಬ್ವಿಯಸ್ ಆಗಿ ಎಕೋಸಿಸ್ಟಮ್ ಮೇಲೆ ಇದು ಪರಿಣಾಮ ಬೀಳುತ್ತೆ. ಒಂದು ಕಡೆ ಎಕೋಸಿಸ್ಟಮ್ ಅಂತ ಬಂದಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಇರ್ಬೋದು, ಸಾಯಿಲ್ ಸ್ಟೆಬಿಲೈಸೇಷನ್ ಇರ್ಬೋದು, ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಇರ್ಬೋದು, ಮೈಕ್ರೋ ಕ್ಲೈಮೇಟ್ ರೆಗ್ಯುಲೇಷನ್ ಇರ್ಬೋದು, ಇದು ಎಲ್ಲ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಈ ಒಂದು ಮಿನಿಸ್ಟ್ರಿಯ ಡೆಫಿನಿಷನ್ ಏನಿದೆ ಇದರಿಂದ ಈ ರೀತಿಯಾದ ಎಫೆಕ್ಟ್ಗಳು ಆಗುವಂಥದ್ದು ಅಂದರೆ ಪರಿಸರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ರಿಸ್ಕ್ ಏರಿಯಾಸ್ ಏನು ಅಂತಂದರೆ ಫುಟ್ ಹಿಲ್ಸ್ಗಳಿಗೆ ಲೂಸ್ ಲೀಗಲ್ ಪ್ರೊಟೆಕ್ಷನ್. ಸೊ ಆಗ ಏನಾಗುತ್ತೆ ಅಂದರೆ ಈ ಚಿಕ್ಕ ಗುಡ್ಡಗಳಲ್ಲಿ, ಚಿಕ್ಕ ಬೆಟ್ಟ ಗುಡ್ಡಗಳಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ ಇರ್ಬೋದು, ಇಲ್ಲ ಅಲ್ಲಿ ಗ್ರೌಂಡ್ ವಾಟರ್ ಇರ್ಬೋದು, ಸಾಯಿಲ್ ಇರ್ಬೋದು, ಇದೆಲ್ಲ ಕೂಡ ಇಲ್ಲಿ ಏನಂತೀವಿ ಪ್ರೊಟೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಆ್ಯಂಡ್ ಆಲ್ಸೋ ಅಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಮೈನಿಂಗನ್ನು ಮತ್ತಷ್ಟು ಹೆಚ್ಚು ಮಾಡುವಂಥದ್ದು. ಸೊ ಈಗ ಅರಾವಳಿ ಪ್ರದೇಶದಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ಸುತ್ತಮುತ್ತ ಮಾಡೋಣ ಅನ್ನುವಂಥವ್ರು ಇರ್ತಾರೆ. ಸೊ ಹಾಗಾಗಿ ಅದರ ಒಂದು ಭಯ ಕೂಡ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಈಗ ಮಿನಿಸ್ಟ್ರಿ ಡೆಫಿನಿಷನ್ನೇ ಆಕ್ಸೆಪ್ಟ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಕಡೆ ಜುಡಿಷಿಯಲ್ ಡಿಸಿಷನ್ ಮೇಕಿಂಗು, ಮತ್ತೊಂದು ಕಡೆ ಸೈಂಟಿಫಿಕ್ ಎಕ್ಸ್ಪರ್ಟೀಸ್. ಈಗ CECಯಲ್ಲಿ ಇದ್ದವರೆಲ್ಲ ಸೈಂಟಿಫಿಕ್ ಲೈಕ್ ಆ ಒಂದು ಏರಿಯಾದಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದರು. ಸೊ ಅವರ ಎಕ್ಸ್ಪರ್ಟೀಸನ್ನು ಇಲ್ಲಿ ಅಪೋಸ್ ಮಾಡಿ ಜುಡಿಷಿಯರಿ ಏನು ಮಾಡಿದೆ ಅಂತಂದರೆ ಮಿನಿಸ್ಟ್ರಿ ಡೆಫಿನಿಷನ್ಗೆ ಹೋಗಿದೆ. ಸೊ ಇಲ್ಲಿ ಸೈನ್ಸ್ ಬೇಸ್ಡ್ ಡೆಫಿನಿಷನ್ ಮತ್ತು ಪ್ರಿಕಾಷನರಿ ಪ್ರಿನ್ಸಿಪಲ್ ಏನಿದೆ ಅದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ, ಅಂದರೆ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಒಂದು ಅರಾವಳಿಯ ಸಂರಕ್ಷಣೆ ಅಥವಾ ಅರಾವಳಿಯ ಪ್ರೊಟೆಕ್ಷನ್ ಏನಿದೆ ಇದರಲ್ಲಿ ಲಾ ಇರ್ಬೋದು, ಗವರ್ನೆನ್ಸ್ ಇರ್ಬೋದು ಮತ್ತು ಸೈನ್ಸ್. ಸೊ ಲಾ, ಗವರ್ನೆನ್ಸ್ ಮತ್ತು ಸೈನ್ಸ್ ಇದು ಮೂರೂ ಕೋಆರ್ಡಿನೇಷನಲ್ಲಿ ಇರಬೇಕು. ಸೊ ಈಗ ಇದು ಮೂರು ಲಾ, ಗವರ್ನೆನ್ಸ್ ಆ್ಯಂಡ್ ಸೈನ್ಸ್ ಇದು ಮೂರು ಎಲ್ಲಿ ಕೋಆರ್ಡಿನೇಷನ್ ಇರುತ್ತೆ ಆಗ ಮಾತ್ರ ಅಲ್ಲಿ ಅರಾವಳಿ ಪ್ರೊಟೆಕ್ಷನ್ ಇಸ್ ಪಾಸಿಬಲ್ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ಕಡೆ ಪ್ರಿಲಿಮ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಅರಾವಳೀಸ್ ಇಂಪಾರ್ಟೆಂಟ್ ಆಗುತ್ತೆ. ಅರಾವಳೀಸ್ ಯಾವ್ಯಾವ ಒಂದು ಪ್ರದೇಶದಲ್ಲಿದೆ ಅಂದರೆ ಈಗ ಗುಜರಾತಿಂದ ಮೇಲೆ ಡೆಲ್ಲಿ, ಹರಿಯಾಣ ರೀಜನ್ವರೆಗೂ ಅರಾವಳೀಸ್ ಎಕ್ಸ್ಟೆಂಡ್ ಆಗಿದೆ. ಅದು ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸ್ಟೇಟ್ಸಲ್ಲಿ ಅರಾವಳಿ ಸ್ಪ್ರೆಡ್ ಆಗಿದೆ ಅನ್ನುವಂಥ ಕ್ವೆಶನ್ಸನ್ನು ಕೇಳ್ಬೋದು. ಇಲ್ಲ ಅಂತಂದರೆ ಅರಾವಳಿಯಲ್ಲಿ ಒರಿಜಿನೇಟ್ ಆಗುವಂಥ ರಿವರ್ಸ್ಗಳ ಬಗ್ಗೆ ಕೇಳ್ಬೋದು. ಇಲ್ಲ ಅಂತಂದರೆ ಅಲ್ಲಿರುವಂಥ ಇಂಪಾರ್ಟೆಂಟ್ ಪೀಕ್ಸ್ಗಳು, ಈಗ ಗುರುಶಿಖರ್ ಇರ್ಬೋದು, ಇಲ್ಲ ಅಲ್ಲಿರುವಂಥ ಜೈನ ದೇವಾಲಯಗಳ ಬಗ್ಗೆ ಕೇಳುವಂಥದ್ದು ಇರ್ಬೋದು. ಈ ರೀತಿಯಾಗಿ ಪ್ರಿಲಿಮ್ಸ್ ರಿಲೇಟೆಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಬಗ್ಗೆ ಕ್ವೆಶನನ್ನು ಕೇಳ್ಬೋದು. ಇಲ್ಲ ಡೈರೆಕ್ಟಾಗಿ ಈ ಒಂದು ಡಿಸಿಷನ್ ಏನಿದೆ, ಸುಪ್ರೀಂ ಕೋರ್ಟ್ನ ಅರಾವಳಿಯ ಒಂದು 100 ಮೀಟರ್ ಡೆಫಿನಿಷನನ್ನು ಆಕ್ಸೆಪ್ಟ್ ಮಾಡುವ ಡಿಸಿಷನ್ ಏನಿದೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬಿಡುತ್ತೆ ಅನ್ನುವಂಥದ್ದನ್ನು ಕೇಳ್ಬೋದು. ಅಂದರೆ ಅದನ್ನ ಎಕ್ಸಾಮಿನ್ ಮಾಡಿ, ಕ್ರಿಟಿಕಲಿ ಎಕ್ಸಾಮಿನ್ ಇಲ್ಲ ಅನಲೈಸ್, ಈ ರೀತಿಯಾಗಿ ಕ್ವೆಶನ್ಸನ್ನು ಕೇಳುವಂಥದ್ದು. ಸೊ ಹಾಗಾಗಿ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಸ್ರೋಸ್ ಹೆವಿಯೆಸ್ಟ್ ಎವರ್ ಲಾಂಚ್ ಟುಡೇ ಇಸ್ ಟೆಸ್ಟ್ ಆಫ್ ಕೇಪಬಿಲಿಟಿ ಆ್ಯಂಡ್ ಕಾಸ್ಟ್. ಸೊ ನಾವು ಈ ಒಂದು ಆರ್ಟಿಕಲ್ಗೆ ಕುರಿತಾಗಿರೋ ಇನ್ಫಾರ್ಮೇಷನನ್ನು ಈ ಹಿಂದಿನ ಕಳೆದ ವಾರದ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಅಂದರೆ ಇಸ್ರೋ ಏನಿದೆ ಇದು ಇವತ್ತು ಅಂದರೆ 24 ಡಿಸೆಂಬರ್ 2025 ಬ್ಲೂಬರ್ಡ್ 2 ಸ್ಯಾಟಲೈಟ್, ಬ್ಲಾಕ್ 2 ಸ್ಯಾಟಲೈಟ್ ಏನಿದೆ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ತದೆ. ಆ್ಯಂಡ್ ಈ ಬ್ಲೂಬರ್ಡ್ 2 ಬ್ಲಾಕ್ 2 ಸ್ಯಾಟಲೈಟ್ ಏನಿದೆ ಇದು ಒಂದು ಕಮರ್ಷಿಯಲ್ ಸ್ಯಾಟಲೈಟ್ ಆಗಿದೆ. ಆ್ಯಂಡ್ ಯಾವ ಒಂದು ಕಮರ್ಷಿಯಲ್ ಸ್ಯಾಟಲೈಟ್ ಅಂದರೆ USA ಬೇಸ್ ಆಗಿರುವಂಥ AST ಸ್ಪೇಸ್ ಮೊಬೈಲ್ ಅಂತ ಒಂದು ಕಂಪನಿಯ ಕಮರ್ಷಿಯಲ್ ಸ್ಯಾಟಲೈಟ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ನಾವು ಈ ಎಂಟೈರ್ ಆಗಿ ಈ ಬ್ಲೂಬರ್ಡ್ ಸ್ಯಾಟಲೈಟ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇಸ್ರೋದ LVM-3 ಏನಿದೆ, LVM-3 ರಾಕೆಟ್ ವೆಹಿಕಲ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಸ್ರೋ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ ಅಂತ. ಅಂದರೆ ಇಷ್ಟು ದಿನ ಇಸ್ರೋ ಏನಾಗ್ತಾಯಿತ್ತು ಅಂದರೆ ಯೂಶ್ವಲ್ ಆಗಿ ತನ್ನ ಒಂದು ಓನ್ ಸ್ಯಾಟಲೈಟ್ಸನ್ನು ಲಾಂಚ್ ಮಾಡ್ತಾಯಿತ್ತು. ಬಟ್ ಈಗ ಇದು ಕಮರ್ಷಿಯಲ್ ಸ್ಯಾಟಲೈಟ್ಸನ್ನು ಲಾಂಚ್ ಮಾಡ್ತಾ ಇದೆ.
ಆ್ಯಂಡ್ ನಾಟ್ ಓನ್ಲಿ ಕಮರ್ಷಿಯಲ್ ಸ್ಯಾಟಲೈಟ್ಸ್ ಫ್ರಮ್ ಇಂಡಿಯಾ, ಇಟ್ ಆಲ್ಸೋ ಫ್ರಮ್ ಅದರ್ ನೇಷನ್ಸ್ ಈ ಒಂದು ಕಮರ್ಷಿಯಲ್ ಸ್ಯಾಟಲೈಟ್ಸನ್ನು ಲಾಂಚ್ ಮಾಡ್ತಿದೆ. ಸೊ ಇಸ್ರೋ ಒಂದು ಬೆಳವಣಿಗೆಯ ಅಥವಾ ಒಂದು ಏಳಿಗೆಯ ಪ್ರಗತಿಯ ಕುರಿತಾಗಿ ಕ್ವಶನ್ಸನ್ನು ಕೂಡ ಕೇಳ್ಬೋದಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ. ಸೊ ಈಗ ಫಸ್ಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈ ಒಂದು ಏನು ಬ್ಲೂಬರ್ಡ್ ಸ್ಯಾಟಲೈಟ್ ಏನಿದೆ, ಈ ಸ್ಯಾಟಲೈಟ್ನ LVM-3 ರಾಕೆಟನ್ನು ಬಳಸಿ ಇವತ್ತು ಲಾಂಚ್ ಮಾಡ್ತಾ ಇರುವಂಥದ್ದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಸ್ಯಾಟಲೈಟ್ನ ತೂಕ ಏನಿದೆ, ಈ ಬ್ಲೂಬರ್ಡ್ ಸ್ಯಾಟಲೈಟ್ ಏನಿದೆ ಇದರ ಒಂದು ತೂಕ ಸುಮಾರು 6100 kg ಅಷ್ಟಿದೆ. 6100 kg ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಏನಂತೀವಿ ಇಸ್ರೋದ ಒಂದು ಇತಿಹಾಸವನ್ನೇ ನೋಡಿದ್ರೆ ಹೆವಿಯೆಸ್ಟ್ ಕಮರ್ಷಿಯಲ್ ಪೇಲೋಡ್ ಹೊಂದಿರುವಂಥ ಒಂದು ಮಿಷನ್ ಆಗಿದೆ ಇದು. ಅಂದರೆ ಇದುವರೆಗೂ ಇಸ್ರೋ ಇಷ್ಟು ಹೆವಿಯಾಗಿರುವಂಥ ಕಮರ್ಷಿಯಲ್ ಮಿಷನ್ಸನ್ನು ಕೈಗೊಂಡೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಆದ್ದರಿಂದ ಕೂಡ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇನ್ನು ಯಾಕೆ ಈ ಒಂದು ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದು, ಸೊ ಮೊದಲಿಗೆ ಒಂದು ಇಸ್ರೋದ ಕಮರ್ಷಿಯಲ್ ಲಯಬಿಲಿಟಿಯನ್ನು ಕನ್ಫರ್ಮ್ ಮಾಡುತ್ತೆ ಇದು. ಎರಡನೇದಾಗಿ ಏನು ಅಂತ ಅಂದರೆ ಈ ಇಸ್ರೋದ ಹೆವಿ ಲಿಫ್ಟ್ ಕೇಪಬಿಲಿಟಿ ಬಗ್ಗೆ ನಮಗೆ ತಿಳಿಯುತ್ತೆ. ಅಂದರೆ ಈಗ ನಾನು ಹೇಳಿದೆ ಇಟ್ ಈಸ್ ಒನ್ ಆಫ್ ದ ಫಸ್ಟ್ ಕಮರ್ಷಿಯಲ್ ಲೈಕ್ ಹೆವಿಯೆಸ್ಟ್ ಪೇಲೋಡ್ ಇರುವಂಥ ಕಮರ್ಷಿಯಲ್ ಸ್ಯಾಟಲೈಟ್ ಇಸ್ರೋ ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇಸ್ರೋದ ಒಂದು ಪ್ರಗತಿ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಎಷ್ಟು ಅದು ಏಳಿಗೆಯನ್ನು ಕಂಡಿದೆ ವಿತ್ ರೆಸ್ಪೆಕ್ಟ್ ಟು ಹೆವಿ ಲಿಫ್ಟ್ ಕೇಪಬಿಲಿಟಿ ಅನ್ನೋದು ಗೊತ್ತಾಗುತ್ತೆ. ತದನಂತರ ಕಮರ್ಷಿಯಲ್ ಕಾಂಪಿಟೇಟಿವ್ನೆಸ್ ಗೊತ್ತಾಗುತ್ತೆ, ಇಸ್ರೋ ಎಷ್ಟು ರೆಡಿ ಆಗಿದೆ ಫಾರ್ ದಿಸ್ ಜಾಗತಿಕವಾಗಿ ಕಂಪೀಟ್ ಮಾಡೋದಕ್ಕೆ ಅನ್ನುವಂಥದ್ದು. ತದನಂತರ ಕಾಸ್ಟ್ ಎಫೆಕ್ಟಿವ್ನೆಸ್ ಯಾವ ರೀತಿಯಾಗಿ ಮಾಡಿದೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ತದನಂತರ ಏನು ಈ ಇಂಡಿಯಾದ ಒಂದು ಪೊಸಿಷನ್ ಇದೆ ವಿತ್ ರೆಸ್ಪೆಕ್ಟ್ ಟು ಗ್ಲೋಬಲ್ ಲಾಂಚ್ ಸರ್ವಿಸಸ್, ಅದು ಕೂಡ ಎನ್ಹಾನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಮತ್ತೇನು ಬೇಕು ಅಂದರೆ ಈ ಬ್ಲೂಬರ್ಡ್ ಸ್ಯಾಟಲೈಟ್ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಈ ಬ್ಲೂಬರ್ಡ್ ಸ್ಯಾಟಲೈಟ್ ಅಂತಂದರೆ ಇದು ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡುವ ಒಂದು ಏನಂತೀವಿ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಏನಾಗುತ್ತೆ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂದರೆ ಇಲ್ಲಿ ನಮಗೆ ಟವರ್ಗಳು ಬೇಕಾಗೋದಿಲ್ಲ, ಟವರ್ ಆಗಲಿ ಅಥವಾ ಡಿಶ್ಗಳ ಒಂದು ಬಳಕೆ ಬೇಕಾಗೋದಿಲ್ಲ. ಡೈರೆಕ್ಟಾಗಿ ಸ್ಯಾಟಲೈಟಿಂದ ಮೊಬೈಲ್ ಫೋನ್ಗಳಿಗೆ ಕನೆಕ್ಟ್ ಆಗಿಬಿಡುತ್ತೆ ಇದು. ಸೊ ಡೈರೆಕ್ಟ್ ಸ್ಮಾರ್ಟ್ಫೋನ್ ಸೆಲ್ಯುಲರ್ ಬ್ರಾಡ್ಬ್ಯಾಂಡ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದ ಸ್ಪೆಷಲ್ ಡಿವೈಸಸ್ ಬೇಕಾಗಲ್ಲ. ಒಂದು ಇದರಿಂದ ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡ್ಬೋದು. ಎಲ್ಲೆಲ್ಲಿ ಮೊಬೈಲ್ ನೆಟ್ವರ್ಕ್ಗಳಿರೋದಿಲ್ಲ ಅಲ್ಲಿ ಕೂಡ ಇಂಟರ್ನೆಟ್ಟನ್ನು ಬಳಸುವ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ ಈ ಒಂದು ಬ್ಲೂಬರ್ಡ್ ಸ್ಯಾಟಲೈಟಿಂದ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಬೇಕಾಗಿರೋ ಇನ್ಫಾರ್ಮೇಷನ್. ಈ ಒಂದು ಆರ್ಟಿಕಲ್ನು ಕೂಡ ನಾವು ಕಳೆದ ವಾರ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವು ಅಲ್ಲಿ ಹೋಗಿ ಕಂಪ್ಲೀಟ್ ಹೋಗಿ ಇನ್ನೊಂದ್ಸತಿ ಈ ಒಂದು ಟಾಪಿಕನ್ನು ನೋಡ್ಕೋಬೋದಾಗುತ್ತೆ. ಒಟ್ಟಾರೆಯಾಗಿ ನಾವು ನೋಡೋಕೆ ಹೋದರೆ ಈ ಒಂದು ಮಿಷನ್ ಏನಿದೆ ಇಸ್ರೋದ ಒಂದು ಟೆಕ್ನಾಲಜಿಕಲ್ ಸ್ಟ್ರೆಂತ್ ಮತ್ತು ಕಾಸ್ಟ್ ಎಫಿಷಿಯೆಂಟ್ ಲಾಂಚ್ ಮಾಡೆಲನ್ನು ಜಾಗತಿಕ ಮಟ್ಟದಲ್ಲಿ ಇದು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. Macaulay is only a punching bag. His ghost is resurrected to bury inconvenient ideas. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಇಂಗ್ಲೀಷ್ ಭಾಷೆ ಇರ್ಬೋದು, ಆಧುನಿಕ ಶಿಕ್ಷಣ ಪದ್ಧತಿ ಮತ್ತು ಇಂಡಿಯನ್ ಅನ್ನುವಂಥ ಒಂದು ಮನೋಭಾವದ ಬಗ್ಗೆ ಆ ಒಂದು ಚರ್ಚೆಯಲ್ಲಿ ಮೆಕಲೆಯನ್ನು ಹೇಗೆ ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಇಲ್ಲಿ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಎರಡು ರೀತಿಯಾಗಿ, ಒಂದು ಪ್ರಿಲಿಮ್ಸ್ ಒಂದು ಮೇನ್ಸ್ಗೆ. ಪ್ರಿಲಿಮ್ಸ್ಗೆ ಬಂದಾಗ ಈ ಮೆಕ್ಯುಲೆ ಅಂತ ಅಂದಾಗ ಮೆಕ್ಯುಲೆ ಮಿನಿಟ್ ಏನಿದೆ ಆ ಮೆಕ್ಯುಲೆ ಮಿನಿಟ್ ಇಂಪಾರ್ಟೆಂಟ್ ಆಗುತ್ತೆ, ಅದರ ಕುರಿತಾಗಿ ಪ್ರಾವಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ಬಂದಾಗ ಮೇನ್ಸಲ್ಲೂ ಕೂಡ ಈ ಒಂದು ಮೆಕ್ಯುಲೆ ಮಿನಿಟ್ ಬಗ್ಗೆ ಇರ್ಬೋದು, ಇಲ್ಲ ಯಾವ ರೀತಿಯಾಗಿ ಮೆಕ್ಯುಲೆ ಮಿನಿಟ್ ನಮ್ಮ ಒಂದು ಭಾರತದ ಎಜುಕೇಷನ್ ಸಿಸ್ಟಮನ್ನು ರೂಪುಗೊಳಿಸಿದೆ ಅನ್ನೋದರ ಕುರಿತಾಗಿ ಇರ್ಬೋದು. ನಾವು ಕ್ವೆಶನ್ಸ್ ಬಂದಾಗ ಇಲ್ಲಿ ಇದರಿಂದ ಆನ್ಸರ್ಸನ್ನು ಬರೀಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವೆಶನ್ ನಮ್ಗೆ ಏನು ಬರುತ್ತೆ, ಮೆಕ್ಯುಲೆ ಯಾರು ಅಂತ. ಸೊ ಮೆಕ್ಯುಲೆ ಏನಿದ್ರೆ ಈ ವಾಸ್ ಅ ಬ್ರಿಟಿಷ್ ಆಫೀಸರ್. ಅವ್ರೇನು ಮಾಡಿದ್ರು ಅಂತಂದರೆ ಮೆಕ್ಯುಲೆ ಮಿನಿಟ್ ಅನ್ನುವಂಥ ಒಂದು ಮಿನಿಟ್ ಆನ್ ಎಜುಕೇಷನನ್ನು ಕೊಡ್ತಾರೆ. ಅಂದರೆ ಯಾವ ರೀತಿಯಾಗಿ ಭಾರತದ ಒಂದು ಶಿಕ್ಷಣ ಪದ್ಧತಿಯನ್ನು ಚೇಂಜ್ ಮಾಡಬೇಕು. ಇಟ್ ವಾಸ್ ಇನ್ 1835. ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಯಾವ ರೀತಿಯಾಗಿ ಮಾಡರ್ನೈಸ್ ಮಾಡಬೇಕು ಅನ್ನೋದರ ಕುರಿತಾಗಿ ಅವರು ಮಾತನಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದರೆ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡಿರೋದು ಅದ್ರ ಬಗ್ಗೆನೇ. ಸೊ ಏನಾಗಿದೆ ಅಂತಂದರೆ ಮೆಕ್ಯುಲೆನ ನಾವು ಮಾಡರ್ನ್ ಎಜುಕೇಷನ್ ಅಥವಾ ಒಂದು ಇಂಗ್ಲೀಷ್ ಎಜುಕೇಷನ್ ಏನಿದೆ ಆ ಎಜುಕೇಷನ್ಗೆ ಒಂದು ಸಿಂಬಲ್ ಆಗಿ ಮೆಕ್ಯುಲೆನ ಬಳಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಈಗ ಏನೇ ಒಂದು ಪ್ರಾಬ್ಲಮ್ ಇದೆ ಅಂದರೆ ಈಗ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಇರ್ಬೋದು, ಇಲ್ಲ ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಎಲ್ಲ ಆ ರೀತಿಯಾಗಿ ಬಂದಾಗ ಏನೇ ಪ್ರಾಬ್ಲಮ್ ಬಂದರೂ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೆಕ್ಯುಲೆಸ್ ಮಿನಿಟ್ ಅನ್ನೋ ಥರ ಆಗಿಬಿಟ್ಟಿದೆ. ಏಕೆಂದರೆ ಅಲ್ಲಿಂದನೇ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಚೇಂಜ್ ಹಾಕ್ಕೊಂಡು ಬಂದಿರುವಂಥ ಕಾರಣ ಏನೇ ಪ್ರಾಬ್ಲಮ್ ಆದ್ರೂ ಈಸಿಯಾಗಿ ಮೆಕ್ಯುಲೆನ ಟಾರ್ಗೆಟ್ ಮಾಡೋದು ಈಸಿ ಆಗಿಬಿಟ್ಟಿದೆ. ಇನ್ಸ್ಟೆಡ್ ಆಫ್ ಡೀಪರ್ ಇಂಟ್ರಾಸ್ಪೆಕ್ಷನ್
ನಮ್ಮನ್ನು ನಾವು ಅವಲೋಕಿಸೋದಕ್ಕೆ ಬದಲಾಗಿ ಇದನ್ನೆಲ್ಲ ಎತ್ಬಿಟ್ಟು ಬಿಕಾಸ್ ಆಫ್ ದ್ಯಾಟ್ ಮಿನಿಟ್, ಅದು ಬಿಕಾಸ್ ಆಫ್ ಮೆಕ್ಯುಲೆಸ್ ಡಿಸಿಷನ್ ಈ ರೀತಿಯಾಗಿ ಆಯಿತು ಅನ್ನೋದನ್ನು ಹೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಂದರೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಪೊಲಿಟಿಕಲ್ ಡಿಸ್ಕೋರ್ಸ್ಗಳಲ್ಲಿ ನಾವು ನೋಡಿದಾಗ ಈ ರೀತಿಯಾಗಿ ಆಗಿರುವಂಥದ್ದು ಬಹಳ ಹೆಚ್ಚು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮತ್ತು ಹಾಗೆಯೇ ಅವರು ಏನು ಹೇಳ್ತಾರೆ ಅಂದರೆ, ಎಸ್ ಇಟ್ ಈಸ್ ರಾಂಗ್, ಏನು ನಾವು ಮಾಡ್ತಾ ಇದ್ದೀವಿ ಅದು ತಪ್ಪು. ಯಾಕೆ ಅಂತಂದರೆ ಈ ಮೆಕ್ಯುಲರ್ ಮಿನಿಟಿಂದ ನಾವು ಡೈರೆಕ್ಟ್ ಅಂದರೆ ಏನು ಭಾರತದ ಒಂದು ಎಜುಕೇಷನ್ ಸಿಸ್ಟಮ್ ಅಥವಾ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಏನಿದೆ, ನಾವು ಡೈರೆಕ್ಟಾಗಿ ಕಾಪಿ ಮಾಡ್ಕೊಂಡು ಅಥವಾ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇಲ್ಲ. ಕಾಲಕ್ಕೆ ಬೇಕಾದಂತೆ ಅದನ್ನು ನಾವು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಮೆಕ್ಯುಲರ್ ಬಂದು ಆಲ್ಮೋಸ್ಟ್ 2 centuries ಆಗ್ತದೆ. 1835 ಅಂತಂದರೆ ಇನ್ನು 2035 ಅಂದರೆ ಇಟ್ಸ್ ಆಲ್ಮೋಸ್ಟ್ 200 ಇಯರ್ಸಲ್ಲಿ ನಾವು ನೋಡಿದಾಗ ಇಂಡಿಯಾ ಕೇವಲ ವೆಸ್ಟರ್ನ್ ಎಜುಕೇಷನನ್ನು ಇಮಿಟೇಟ್ ಮಾಡ್ಕೊಂಡು ಬಂದಿಲ್ಲ, ಬದಲಿಗೆ ತನಗೆ ಬೇಕಾದಂತೆ ಇಂಗ್ಲೀಷ್ ಎಜುಕೇಷನ್ ಇರ್ಬೋದು, ಮಾಡರ್ನ್ ಎಜುಕೇಷನ್ ಇರ್ಬೋದು, ಅದನ್ನು ಚೇಂಜ್ ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಈಗ ನಾವು ನೋಡಿದ್ರೆ ಈಗ 1835ಗೆ ಮತ್ತು ಇವಾಗಿನ ಎಜುಕೇಷನ್ ಸಿಸ್ಟಮ್ಗೆ ನೋಡಿದಾಗ ಎಸ್ ಇಂಡಿಯಾ ಹ್ಯಾಸ್ ಚೇಂಜ್ಡ್ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಷಯ ಏನು ಅಂತಂದರೆ, ಇಂಗ್ಲೀಷ್ ಏನಿದೆ, ಇಂಗ್ಲೀಷ್ ನಮ್ಮ ಒಂದು ದೇಶೀಯ ಭಾಷೆಗಳನ್ನು ಕೊಂದಿಲ್ಲ, ಬದಲಿಗೆ ಏನು ಮಾಡಿದೆ ಅಂತಂದರೆ ಪರಸ್ಪರ ಪರಿಣಾಮವನ್ನು ಬೀರಿದೆ, ಒಂದರ ಮೇಲೆ ಒಂದು ಪರಸ್ಪರ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವೀಗ ಕನ್ನಡನೇ ತಗೊಂಡ್ರೆ, ಕನ್ನಡದಲ್ಲಿ ಹಲವಾರು ಬಾರಿ ನಾವು ಬಳಸುವಾಗ ಇಂಗ್ಲೀಷ್ ಪದಗಳನ್ನ ಬಳಸ್ಕೊಂಡು ಹೋಗ್ತೀವಿ. ಅದೇನಾಗ್ತದೆ ಅಂದರೆ ಇಂಗ್ಲೀಷ್ ಪದಗಳು ಡೈರೆಕ್ಟಾಗಿ ಕನ್ನಡದ ಒಂದು ಭಾಗವಾಗಿಯೇ ಬೆರೆಸ್ಕೊಂಡು ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಈಗ ಭಾರತದ ಹಲವಾರು ಐಡಿಯಾಗಳೇನಿದೆ ಥ್ರೂ ಇಂಗ್ಲೀಷ್ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಿದೆ. ಮತ್ತು ನಮ್ಮ ಸೋಷಿಯಲ್ ರಿಫಾರ್ಮರ್ಸನ್ನು ನೋಡಿದ್ರೆ ಅವರು ಎಲ್ಲ ಈ ಇಂಗ್ಲೀಷ್ ಎಜುಕೇಷನಿಂದನೇ ಹಲವಾರು ಚೇಂಜನ್ನು ನಮ್ಮ ಒಂದು ಸೊಸೈಟಿಯಲ್ಲಿ ತರೋಕ್ಕಾಯಿತು. ಫಾರ್ ಎಕ್ಸಾಂಪಲ್ ಜ್ಯೋತಿರಾವ್ ಫುಲೆ ಅವ್ರು ಇರ್ಬೋದು, ಇಲ್ಲ ರಾಜಾರಾಮ್ ಮೋಹನ್ ರಾವ್ ಇರ್ಬೋದು, ಇವರೆಲ್ಲ ಯಾಕೆ ಆ ಒಂದು ರಿಫಾರ್ಮ್ಸನ್ನು ತರೋಕ್ಕೆ ಸಾಧ್ಯ ಆಯಿತು ಅಂದರೆ ಬಿಕಾಸ್ ಆಫ್ ಇಂಗ್ಲೀಷ್ ಎಜುಕೇಷನ್. ಸೊ ಆ ಒಂದು ಇಂಗ್ಲೀಷ್ ಎಜುಕೇಷನ್ ಏನಿದೆ ಅದು ನೀಡಿದಂತಹ ಐಡಿಯಾಸ್ಗಳು, ಅಂದರೆ ನಮ್ಮ ಒಂದು ಏನಂತೀವಿ ಮೈಂಡ್ಸನ್ನು ಅದು ಓಪನ್ ಮಾಡ್ತು ಅಂತಲೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅದನ್ನೇ ಇಲ್ಲೂ ಕೂಡ ಅವ್ರು ಹೇಳ್ತಾ ಇದ್ದು, ಇಂಗ್ಲೀಷ್ ಏನಿದೆ ಮೀಡಿಯಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಯಿತು, ಕರೆಕ್ಟ್ ಮೀಡಿಯಮ್ ಆಫ್ ಎಜುಕೇಷನ್ ಆಯಿತು, ಎಸ್ ಅಟ್ ದ ಸೇಮ್ ಟೈಮ್ ಇಟ್ ಎನೇಬಲ್ ಸೋಷಿಯಲ್ ಮೊಬಿಲಿಟಿ ಇರ್ಬೋದು, ಮಾಡರ್ನ್ ನಾಲೆಜ್ಗೆ ಆಕ್ಸೆಸನ್ನು ಕೊಡೋದಿರ್ಬೋದು, ಇದೆಲ್ಲ ಆಯಿತು ಏನು ಇಂಗ್ಲೀಷ್ ಭಾರತದಲ್ಲಿ ಬಂದ ಕಾರಣ. ಅದರಿಂದ ಭಾರತೀಯ ಭಾಷೆಗಳಿಗೆ ಈಗಾಗಲೇ ಹೇಳಿರೋ ಥರ ಒಂದು ಕಡೆ ಪದಗಳ ಬಳಕೆಗಳು ಇರ್ಬೋದು, ಮತ್ತು ಲಿಟ್ರರಿ ಎಕ್ಸ್ಚೇಂಜ್ ಹೆಚ್ಚಾಯಿತು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಈಗ ಶೇಕ್ಸ್ಪಿಯರ್ ಇರ್ಬೋದು, ಎಲಿಯಟ್ ಇರ್ಬೋದು, ಇವರೆಲ್ಲ ಕನ್ನಡದ ಒಂದು ಕವಿಗಳಿರ್ಬೋದು, ಲೇಖಕರಿರ್ಬೋದು, ಇವರನ್ನೆಲ್ಲ ಇನ್ಸ್ಪೈರ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಗೀತೆಗಳು ಇರ್ಬೋದು, ಕನ್ನಡದಲ್ಲಿ ಬಂದಂತಹ ಇಂಗ್ಲೀಷ್ ಗೀತೆಗಳು ಬುಕ್ ಏನಿದೆ, ಇಟ್ ಈಸ್ ಎಂಟೈರ್ಲಿ ಬೇಸ್ಡ್ ಆನ್ ಒಂದು ಇಂಗ್ಲೀಷ್ ಪೊಯಮ್ಸ್ಗಳ ಒಂದು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ. ಸೊ ಇದರಿಂದ ಏನಾಯಿತು, ನಮಗೆ ಕನ್ನಡದ ಒಂದು ಸಾಂಸ್ಕೃತಿಕ ಇತಿಹಾಸ ಏನಿದೆ ಅದು ಕೂಡ ಹೆಚ್ಚಿತು ಅಂತ ಹೇಳ್ಬೋದು. ಅಂದರೆ ಲಿಟ್ರರಿ ಎಕ್ಸ್ಚೇಂಜ್ ಏನಿದೆ ಇದು ಬೆಳೀತಾ ಹೋಗ್ತು. ಅಟ್ ದ ಸೇಮ್ ಟೈಮ್ ಮಾಡರ್ನ್ ಪ್ರೋಸ್ ಕೂಡ ಇಲ್ಲಿ ಡೆವಲಪ್ಮೆಂಟ್ಗೆ ಕಾರಣ ಕೂಡ ಈ ಒಂದು ಇಂಗ್ಲೀಷ್ ಜೊತೆ ಇದ್ದಂಥ ಒಂದು ಪರಸ್ಪರ ಸಂಬಂಧದಿಂದನೇ ಈ ಒಂದು ಎಕ್ಸ್ಚೇಂಜ್ ಕೂಡ ಸಾಧ್ಯ ಆಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಾರತದಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳಿವೆ. ಫಾರ್ ಎಕ್ಸಾಂಪಲ್ ಈಗ ನೋಡಿದ್ರೆ ಇನ್ಈಕ್ವಾಲಿಟಿ ಇರ್ಬೋದು, ಇಲ್ಲ ಪಬ್ಲಿಕ್ ಸ್ಕೂಲಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇಶ್ಯೂಸ್ ಇರ್ಬೋದು, ಮತ್ತು ಓವರ್ ಆಲ್ ಸೊಸೈಟಲ್ ಡೆವಲಪ್ಮೆಂಟ್ ಇರ್ಬೋದು, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿದೆ. ಸೊ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಆಲ್ ದ ಪ್ರಾಬ್ಲಮ್ಸ್ ಟು ಮೆಕ್ಯುಲೆ, ಅದಕ್ಕೆ ಬದಲಾಗಿ ಏನು ಮಾಡಿ ಅಂತಂದರೆ ನಾವು ಇಂಡಿಜಿನಸ್ ಸೋಷಿಯಲ್ ರಿಫಾರ್ಮ್ಸ್ಗಳನ್ನು ಮಾಡೋದಕ್ಕೆ ನೋಡಬೇಕು. ನಮ್ಮ ಒಂದು ಡೆವಲಪ್ಮೆಂಟಲ್ ವರ್ಕ್ಸ್ಗಳಿದೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕೇ ಹೊರತು ಈ ರೀತಿಯಾಗಿ ಬೇರೆಯವ್ರನ್ನ ಪಂಚಿಂಗ್ ಬ್ಯಾಗ್ ಆಗಿ ಇಟ್ಕೊಂಡು ಅವ್ರ ಮೇಲೆ ಆರೋಪಗಳನ್ನು ಹೊರಿಸೋದಕ್ಕೆ ಬದಲಾಗಿ ನಮ್ಮನ್ನು ನಾವು ಅವಲೋಕಿಸ್ಕೊಂಡ್ರೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನನ್ನು ನಾವು ಮಾಡಿಕೊಂಡಾಗ ಈ ರೀತಿಯಾಗಿ ಭಾರತದಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳು ಏನಿದೆ ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸನ್ನು ಹುಡುಕೋಬೋದು ಅನ್ನುವಂಥದ್ರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ನ ಸಾರಾಂಶ ಆಯಿತು. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಮೆಕ್ಯುಲರ್ ಮಿನಿಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ರೆಫರ್ ದ್ಯಾಟ್ ಇನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ನೀವು ಅದನ್ನು ಒಂದ್ಸತಿ ರೆಫರ್ ಮಾಡಿಕೊಂಡ್ರೆ ಆಯಿತು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.